Please like and subscribe my channel. ಹೋಳಿ ಹಬ್ಬವನ್ನು ನಾವು ಏಕೆ ಆಚರಿಸುತ್ತೇವೆ ಎಂಬ ಪ್ರಶ್ನೆಗೆ ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಕಾರಣಗಳಿವೆ. ಹೋಳಿ ಹಬ್ಬವು ಸತ್ಯದ ಜಯ ಮತ್ತು ಅಸತ್ಯದ ನಾಶವನ್ನು ಸೂಚಿಸುವ ಹಬ್ಬವಾಗಿದೆ. ಈ ಹಬ್ಬದ ಹಿಂದಿನ ಪ್ರಮುಖ ಕಥೆ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಅವರ ಕಥೆಯಾಗಿದೆ. ಪುರಾಣಗಳ ಪ್ರಕಾರ ಹಿರಣ್ಯಕಶಿಪು ಎಂಬ ರಾಕ್ಷಸ ರಾಜನು ತನ್ನನ್ನು ದೇವರಿಗಿಂತ ಶ್ರೇಷ್ಠನೆಂದು ಭಾವಿಸಿ ಎಲ್ಲರೂ ತಾನೇ ದೇವರೆಂದು ಪೂಜಿಸಬೇಕು ಎಂದು ಆಜ್ಞಾಪಿಸಿದನು. ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿದ್ದನು. ಅವನು ಸದಾ ಶ್ರೀವಿಷ್ಣುವಿನ ಹೆಸರು ಜಪಿಸುತ್ತಿದ್ದನು. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ತನ್ನ ಮಗನನ್ನು ಹಲವು ರೀತಿಯಲ್ಲಿ ಕೊಲ್ಲಲು ಯತ್ನಿಸಿದನು. ಆದರೆ ಪ್ರತಿ ಸಾರಿ ದೇವರ ಕೃಪೆಯಿಂದ ಪ್ರಹ್ಲಾದನು ರಕ್ಷಿಸಲ್ಪಟ್ಟನು. ಕೊನೆಯಲ್ಲಿ ಹಿರಣ್ಯಕಶಿಪು ತನ್ನ ಸಹೋದರಿ ಹೋಳಿಕಾಯ ಸಹಾಯವನ್ನು ಕೇಳಿದನು. ಹೋಳಿಕೆಗೆ ಅಗ್ನಿಯಿಂದ ಸುಡದ ವರವಿತ್ತು. ಅವಳು ಪ್ರಹ್ಲಾದನನ್ನು ಮಡಿಲಿನಲ್ಲಿ ಕುಳ್ಳಿರಿಸಿಕೊಂಡು ಬೆಂಕಿಗೆ ಕುಳಿತಳು. ಆದರೆ ದೇವರ ಕೃಪೆಯಿಂದ ಪ್ರಹ್ಲಾದನು ಸುರಕ್ಷಿತನಾಗಿದ್ದು ಹೋಳಿಕೆಯಾಗಿಯೇ ಬೆಂಕಿಯಲ್ಲಿ ಸುಟ್ಟುಹೋದಳು. ಈ ಘಟನೆಯನ್ನು ಸ್ಮರಿಸುವುದಕ್ಕಾಗಿ ಹೋಳಿ ಹಬ್ಬದ ಮುನ್ನಾದಿನ ಹೋಳಿಕಾದಹನ ಆಚರಿಸಲಾಗುತ್ತದೆ. ಇದು ದುಷ್ಟಶಕ್ತಿಯ ನಾಶ ಮತ್ತು ಸಚ್ಶಕ್ತಿಯ ಜಯವನ್ನು ಸೂಚಿಸುತ್ತದೆ. ಹೋಳಿ ಹಬ್ಬವು ಕೇವಲ ಧಾರ್ಮಿಕ ಮಹತ್ವವನ್ನಷ್ಟೇ ಅಲ್ಲ, ಸಾಮಾಜಿಕ ಒಗ್ಗಟ್ಟಿನ ಸಂಕೇತವೂ ಆಗಿದೆ. ಈ ದಿನ ಜನರು ಪರಸ್ಪರ ಬಣ್ಣಗಳನ್ನು ಎರಚಿಕೊಂಡು ಸಂತೋಷಪಡುತ್ತಾರೆ. ಹಳೆಯ ವೈಷಮ್ಯಗಳನ್ನು ಮರೆತು ಹೊಸ ಸ್ನೇಹವನ್ನು ಪ್ರಾರಂಭಿಸುತ್ತಾರೆ. ಸಣ್ಣ ದೊಡ್ಡ, ಬಡ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸಂಭ್ರಮಿಸುತ್ತಾರೆ. ಬಣ್ಣಗಳು ಸಂತೋಷ, ಪ್ರೀತಿ ಮತ್ತು ಸಮಾನತೆಯ ಪ್ರತೀಕಗಳಾಗಿವೆ. ಹೋಳಿ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಚಳಿಗಾಲ ಮುಗಿದು ಪ್ರಕೃತಿ ಹೊಸ ಚೈತನ್ಯದಿಂದ ಕಂಗೊಳಿಸುವ ಸಮಯದಲ್ಲಿ ಈ ಹಬ್ಬ ಬರುತ್ತದೆ. ಕೃಷಿಕರಿಗೆ ಇದು ಸಂತಸದ ಕಾಲ. ಬೆಳೆಗಳು ಬೆಳೆಯುವ ಸಮಯವಾಗಿರುವುದರಿಂದ ಸಂತೋಷವನ್ನು ಹಂಚಿಕೊಳ್ಳುವ ಹಬ್ಬವಾಗಿ ಹೋಳಿಯನ್ನು ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಹೋಳಿ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಮಥುರಾ ಮತ್ತು ವೃಂದಾವನ ಪ್ರದೇಶಗಳಲ್ಲಿ ಹೋಳಿ ವಿಶೇಷ ಮಹತ್ವ ಹೊಂದಿದೆ. ಇಲ್ಲಿ ಶ್ರೀಕೃಷ್ಣನ ಲೀಲೆಯನ್ನು ಸ್ಮರಿಸಿ ಬಣ್ಣಗಳ ಹಬ್ಬವನ್ನು ಆಚರಿಸಲಾಗುತ್ತದೆ. ಒಟ್ಟಾರೆ ಹೋಳಿ ಹಬ್ಬವು ಸತ್ಯದ ಜಯವನ್ನು ಸಾರುವ, ದುಷ್ಟಶಕ್ತಿಯ ನಾಶವನ್ನು ಸೂಚಿಸುವ, ಸಮಾಜದಲ್ಲಿ ಪ್ರೀತಿ ಮತ್ತು ಐಕ್ಯತೆಯನ್ನು ಬೆಳೆಸುವ ಮಹತ್ವದ ಹಬ್ಬವಾಗಿದೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಭಕ್ತಿಭಾವದಿಂದ ಮತ್ತು ಸಂತೋಷದಿಂದ ಆಚರಿಸುತ್ತೇವೆ.